ನಮಸ್ಕಾರ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಒಂದೇ ಬಾರಿ ನೆನೆಸಿದ ಹುರುಳಿಕಾಳಿನಿಂದ 2 ರುಚಿಕರವಾದ ಮತ್ತು ಆರೋಗ್ಯಕರವಾದ ರೆಸಿಪಿಗಳನ್ನು ಮಾಡೋಣ. ಒಂದು ಬಿಸಿ ಬಿಸಿ ಹುರುಳಿಕಾಳಿನ ಸಾರು, ಇನ್ನೊಂದು ಹಲಸಿನ ಬೀಜ ಸೇರಿಸಿದ ರುಚಿಕರವಾದ ಹುರುಳಿಕಾಳಿನ ಪಲ್ಯ. ಈ ಕಾಂಬಿನೇಷನ್ ಅಂತೂ ತುಂಬ ಸೂಪರ್ ಆ್ಯಂಡ್ ನ್ಯೂಟ್ರಿಷಿಯಸ್. ಹಾಗಾದರೆ ಬನ್ನಿ, ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಈ ಲೋಟದಿಂದ 1 ಲೋಟ ಆಗುವಷ್ಟು ಹುರುಳಿಕಾಳನ್ನು ಚೆನ್ನಾಗಿ ತೊಳೆದು 8 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ. 8 ಗಂಟೆಗಳ ನಂತರ ಇದನ್ನು ಮತ್ತೆ 2 ರಿಂದ 3 ಬಾರಿ ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕಿ ಹುರುಳಿಕಾಳು ಮುಳುಗುವಷ್ಟು ನೀರು ಸೇರಿಸ್ತಾ ಇದ್ದೇನೆ ಮತ್ತು ಇದು ಬೇಯಲು ಬೇಕಾದಷ್ಟು ಉಪ್ಪು ಸೇರಿಸಿ ಲಿಡ್ ಮುಚ್ಚಿ 3 ವಿಸಿಲ್ ಬರುವವರೆಗೂ ಬೇಯಿಸ್ಕೊಳ್ಳೋಣ. ಇದು ಬೇಯುವಷ್ಟರಲ್ಲಿ ಬಾಕಿ ಉಳಿದಿರುವ ಕೆಲಸವನ್ನು ಮುಗಿಸ್ಕೊಳ್ಳೋಣ. ಇಲ್ಲಿ 25 ಹಲಸಿನ ಹಣ್ಣಿನ ಬೀಜವನ್ನು ತಗೊಂಡಿದ್ದೇನೆ. ಪ್ರತಿಯೊಂದು ಬೀಜವನ್ನು 3 ತುಂಡುಗಳಾಗಿ ಭಾಗ ಮಾಡಿ ಅದರ ಮೇಲಿನ ಸಿಪ್ಪೆಯನ್ನು ತೆಗೆದು ಬೇಯಿಸ್ಕೊಳ್ತಾ ಇದ್ದೇನೆ. ಸಿಪ್ಪೆಯನ್ನು ನೀವು ಮೊದಲು ಬೇಯಿಸಿ ನಂತರ ತೆಗೆಯಬಹುದು, ಇಲ್ಲ ಮೊದಲೇ ಸಿಪ್ಪೆ ತೆಗೆದು ನಂತರ ಬೇಯಿಸ್ಕೊಳ್ಬೋದು. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಮಾಡಿಕೊಳ್ಳಿ. ನಾನು ಇಲ್ಲಿ ಮೊದಲೇ ಸಿಪ್ಪೆ ತೆಗೆದು ಬೇಯಿಸ್ಕೊಳ್ತಾ ಇದ್ದೇನೆ. ಸಿಪ್ಪೆ ತೆಗೆದ ಬೀಜಗಳನ್ನು ಕುಕ್ಕರ್ಗೆ ಹಾಕಿ ಇದು ಮುಳುಗುವಷ್ಟು ನೀರನ್ನು ಸೇರಿಸಿ ಉಪ್ಪು ಆ್ಯಡ್ ಮಾಡಿ 3 ವಿಸಿಲ್ ಬರುವವರೆಗೆ ಬೇಯಿಸ್ಕೊಳ್ತಾ ಇದ್ದೇನೆ. ಇಲ್ಲಿ ಈಗಾಗಲೇ ಬೇಯಿಸಲು ಇಟ್ಟ ಹುರುಳಿಕಾಳು ಚೆನ್ನಾಗಿ ಬೆಂದಿದೆ. ಈಗ ಹುರುಳಿಕಾಳನ್ನು ಬೇಯಿಸಿದ ನೀರಿನಿಂದ ಬೇರ್ಪಡಿಸಿಕೊಳ್ಳೋಣ. ನಂತರ ಸುಮಾರು 3 ಟೀ ಸ್ಪೂನ್ ಬೇಯಿಸಿದ ಹುರುಳಿಕಾಳನ್ನು ಈ ನೀರಿಗೆ ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳೋಣ. ಈ ಮಿಶ್ರಣಕ್ಕೆ ಅಗತ್ಯವಿದ್ದಷ್ಟು ನೀರು ಸೇರಿಸೋಣ. ಈಗ ಒಂದು ಬಾಣಲೆಯಲ್ಲಿ ಕೊಬ್ಬರಿ ಎಣ್ಣೆ ಬಿಸಿ ಮಾಡಿ ಸಾಸಿವೆ, ಒಣಮೆಣಸು, ಬೆಳ್ಳುಳ್ಳಿ ಎಸಳು ಹಾಕಿ ಒಗ್ಗರಣೆ ಮಾಡಿಕೊಳ್ಳೋಣ. ನಂತರ ರುಬ್ಬಿದ ಹುರುಳಿಕಾಳಿನ ಮಿಶ್ರಣವನ್ನು ಸೇರಿಸಿ 2 ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ರುಚಿಕರವಾದ ಹುರುಳಿಕಾಳಿನ ಸಾರು ರೆಡಿಯಾಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಒಂದು ಬಾಣಲೆಯಲ್ಲಿ ಎಣ್ಣೆ ಬಿಸಿ ಮಾಡಿ ಸಾಸಿವೆ ಮತ್ತು ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಳ್ಳೋಣ. ನಂತರ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೆ ಫ್ರೈ ಮಾಡಿಕೊಳ್ಳೋಣ. ಈಗ ಇದಕ್ಕೆ ಬೇಯಿಸಿದ ಹಲಸಿನ ಹಣ್ಣಿನ ಬೀಜ ಮತ್ತು ಹುರುಳಿಕಾಳನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2 ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಈ ಪಲ್ಯ ರೆಡಿ ಆಯಿತು. ಕೊನೆಯಲ್ಲಿ ಉಪ್ಪು ಬೇಕಾದರೆ ಸೇರಿಸ್ಕೊಳ್ಳಿ. ಸ್ವಲ್ಪ ಕಾಯಿ ತುರಿ ಆ್ಯಡ್ ಮಾಡಿ. ಎಲ್ಲರೂ ಇಷ್ಟಪಡುವ ಪಲ್ಯ ಇದು. ಹುರುಳಿಕಾಳು ಮತ್ತು ಹಲಸಿನ ಹಣ್ಣಿನ ಕಾಂಬಿನೇಷನ್ ಅಂತೂ ತುಂಬಾ ಸೂಪರ್ ಆಗಿರುತ್ತೆ. ಇವತ್ತಿನ ಈ ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿ ತನಕ ನಮಸ್ಕಾರ.